ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಎಣಿಸ್ತೇನೆ. ನಾನು ಕೂಡ ಚೆನ್ನಾಗಿದ್ದೇನೆ. ಎಲ್ಲರಿಗೂ JD ಕನ್ನಡ ವ್ಲಾಗ್ಸಿಗೆ ಸ್ವಾಗತ. ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಸನ್ನೆಲ್ಲ ಶೇರ್ ಮಾಡಿ, ಲೈಕ್ ಆದರೆ ಲೈಕ್ ಕೊಡಿ ಹಾಗೂ ಬೆಲ್ ಬಟನನ್ನು ಒತ್ತಿ ಆಲ್ ಕೊಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ಆಲ್ ಕೊಟ್ಟರೆ ಮಾತ್ರ ನಿಮಗೆ ನಾನು ಮಾಡುವ ಎಲ್ಲ ವೀಡಿಯೋಸ್ಗಳು ನೋಡಲಿಕ್ಕೆ ಸಿಗ್ತವೆ. ಇವತ್ತು ಸಂಡೇ, ಇವತ್ತು ರಜೆ ಸಿಕ್ಕಿದೆ ನನಗೆ. ಸಂಡೇ ತುಂಬ ಅಪರೂಪಕ್ಕೆ ರಜೆ ಸಿಗೋದು. ಹಾಗೆ ಈಗ ಗಂಟೆ ಆಯಿತು, 11:30 ಆಗ್ತಾ ಬಂತು. ಹಾಗೆ ಈಗ ಹೊರಗೆ ಹೋಗುವಂತ ಎಣಿಸಿದ್ದೇನೆ. ನೋಡುವ ಎಲ್ಲಿಗೆಲ್ಲ ಹೋಗ್ತೇವೆ ಎಂತಂತ, ನಿಮಗೂ ಕೂಡ ಕರ್ಕೊಂಡು ಹೋಗ್ತೇನೆ. ಓಕೆ, ಇನ್ನು ಹೊರಡುವ. ಇನ್ನು ನಾನು ಎಲ್ಲಿ ಹೋಗ್ತೇನೆ ನೋಡಿ, ಅಲ್ಲಿ ಹೋಗಿ ಸಿಗ್ತೇನೆ ನಿಮ್ಮೊಟ್ಟಿಗೆ ಕೂಡ. ಓಕೆ, ನಿಮಗೆ ಕೂಡ ಕರ್ಕೊಂಡು ಹೋಗ್ತೇನೆ. ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಬೆಳಿಗ್ಗೆದ್ದು. ಬೆಳಿಗ್ಗೆ ಇಡ್ಲಿ ಮಾಡಿದ್ದೆವು ಹಾಗೂ ಚಟ್ನಿ ಇತ್ತು. ಹಾಗೆ ಒಂದು ಕಾಫಿ ಮಾಡಿ ಕುಡ್ದೆಲ್ಲ ಆಯಿತು. ಇನ್ನು ಹೊರಡೋದು. ಹಾಗೆ ಇನ್ನು ಹೋಗುವ ಬನ್ನಿ. ನೋಡಿ ಫ್ರೆಂಡ್ಸ್, ಈಗ ನಾವು ಸೇಂಟ್ ಮೇರೀಸ್ ಕಥೋಲಿಕ್ ಚರ್ಚಿಗೆ ಬಂದಿದ್ದೇವೆ. ಇನ್ನು ಒಳಗೆ ಹೋಗಬೇಕು. ಇಲ್ಲಿ ತುಂಬಾ ಜನ ಇದ್ದಾರೆ. ಇವತ್ತು ಪ್ರೇಯರ್ ಕೂಡ ನಡೀತಾ ಉಂಟು. ನನಗೆ ತುಂಬಾ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ವಿಡಿಯೋಸ್. ಎಷ್ಟಾಗುತ್ತೆ ಅಷ್ಟು ಮಾಡ್ತಾ ಇದ್ದೇನೆ ಅಷ್ಟೇ. ಇಲ್ಲಿ ಮರಿಯಮ್ಮಂದು ಗ್ರೊಟ್ಟೋ ಕೂಡ ಉಂಟು. ಎಲ್ಲರೂ ಬಂದು ಪ್ರೇ ಎಲ್ಲ ಮಾಡ್ತಾರೆ ಇಲ್ಲಿ. ದುಬೈದು ತುಂಬ ದೊಡ್ಡ ಚರ್ಚ್ ಇದು. ಈಗ ನೋಡಿ ಫ್ರೆಂಡ್ಸ್, ಎಷ್ಟು ಫಿಶ್ ಎಲ್ಲ ಉಂಟು ನೋಡಿ. शाबाश 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 बाबा शाबाश. ज्ञानीपुरा ಎಷ್ಟು ಜನರಿರ್ತಾರೆ ನೋಡಿ ಫ್ರೆಂಡ್ಸ್. ಹಾಗೇನೆ ಫಿಶ್ ಕೂಡ ಹಾಗೇನೆ ತುಂಬಾನೇ ಇರುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಹೀಗೇನೆ ಕಟ್ ಮಾಡಿ ಇಟ್ಟಿದ್ದಾರೆ. ನಾವು ಇದರಿಂದ ಒಂದು ಪೀಸನ್ನು ತಗೊಂಡೆವು. ಇಲ್ಲಿ ನೋಡಿ ಫ್ರೆಂಡ್ಸ್, ಖಾಲಿ ಕ್ರ್ಯಾಬನ್ನು ಇಟ್ಟಿದ್ದಾರೆ. ತುಂಬ ಥರದ್ದು ಕ್ರ್ಯಾಬ್ ಉಂಟು ನೋಡಿ. ನೋಡಿ ಫ್ರೆಂಡ್ಸ್, ಈಗ ಕ್ರ್ಯಾಬನ್ನು ತಗೊಳ್ತಾ ಇದ್ದೇವೆ. ನೋಡಿ ಹಾಕ್ತಾ ಇದ್ದಾರೆ. ತುಂಬ ಚೆನ್ನಾಗುಂಟು, ಕಾಣ್ತಾ ಇರ್ಬೋದು. ನಾವು ಈ ಕ್ರ್ಯಾಬನ್ನು ತಗೊಂಡೆವು, ತುಂಬ ಫ್ರೆಶ್ ಉಂಟು. ಹಾಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ಕಟ್ಟಿಂಗ್ ಎಲ್ಲ ಮಾಡಿ ಈಚೆಂದ ಕೊಡ್ತಾರೆ. ಕೆಜಿಗೆ 3 ದಿರಮ್ಸ್ ಇರುತ್ತೆ. ಒಳಗಿಂದೆಲ್ಲ ಕಟ್ ಮಾಡಿ ಕೊಡುವವರಿದ್ದಾರೆ. ಒಳಗೆ ಕಾಣ್ತಾ ಇರ್ಬೋದು ನಿಮಗೆ. ಈಗ ಬಂದಿದ್ದೇವೆ ಇಲ್ಲಿ
ಮಂಗಳೂರು ಸ್ಟೋರ್ ಉಂಟು. ಇದು ಪ್ರಿನ್ಸ್ ಫ್ರೆಂಡ್ಸ್. ನಾನು ಇದಕ್ಕಿಂತ ಮೊದಲು ಕೂಡ ಹಾಕಿದ್ದೇನೆ ನೋಡಿ. ಪ್ರಿನ್ಸ್ನವರದ್ದು ತುಂಬಾ ಐಟಮ್ಸ್ ಉಂಟು. ಮಂಗಳೂರಿದ್ದು ಎಲ್ಲ ಐಟಮ್ಸ್ ಕೂಡ ಸಿಗುತ್ತೆ ನೋಡಿ. ವೆಜ್ ಸುಕ್ಕ ಪೌಡರ್ ಅಂತೆ. ಹಾಗೇನೆ ನೋಡಿ ಮಂಗಳೂರಿದ್ದು ಬಿಸ್ಕಿಟ್ಸ್. ನೋಡಿ ಕ್ಯಾಶ್ಯೂ ಕಬಾಬ್ ಮ್ಯಾಜಿಕ್ ಪೌಡರ್ ಅಂತೆ ಎಲ್ಲ ಉಂಟು. ಫಿಶ್ ಮಸಾಲ ಹಾಗೆ ಎಲ್ಲವೂ ಕೂಡ ಸಿಗುತ್ತೆ ಇಲ್ಲಿ ನೋಡಿ. ಹಾಗೆಯೇ ಪಿಕ್ಕಲ್. ನಮ್ಮ ಮಂಗಳೂರಿನವರಿಗೆ ಇಲ್ಲಿ ಬಂದರೆ ಎಲ್ಲವೂ ಕೂಡ ಇರ್ತದೆ. ಇದು GCS ಅಲ್ಲಿ ಉಂಟು ನೋಡಿ. ಇದು ನೋಡಿ ಫುಲ್ ಮಕ್ಕನೆಂತ ಲೋಟಸ್ ಸೀಡ್ಸ್ ನೋಡಿ. ನಾವು ಬಂದದ್ದು ಈ ಸಜ್ಜಿಗೆ, ಮೋಟ ಸಜ್ಜಿಗೆ ಇಲ್ಲಿ ಮಾತ್ರ ಸಿಗುತ್ತೆ ಇದು. ಹಾಗೆ ನಾವು ಇದು ತಗೊಂಡು ಹೋಗುವಂತ ಬಂದಿದ್ದೇವೆ ನೋಡಿ. ಹಾಗೆಯೇ ಬೆಲ್ಲ ನೋಡಿ, ಫ್ರೆಶ್ ಇರ್ತದೆ ಇವರ ಹತ್ರ. ಎಲ್ಲವೂ ಕೂಡ ಉಂಟು ನೋಡಿ. ನೋಡಿ ಇಲ್ಲಿ ನಮ್ಮ ಮ್ಯಾಗಿ 2 ಮಿನಿಟ್ಸ್ ಮ್ಯಾಗಿ. ಹಾಗೆಯೇ ಅವಲಕ್ಕಿ. ನೋಡಿ ನಿಮಗೆ ಜ್ಯೂಸ್ ಎಲ್ಲ ಮಾಡಲಿಕ್ಕೆ ಬೇಕಾದರೆ ಕೋಕಮ್ ಜ್ಯೂಸ್, ಆಮ್ಲ ಜ್ಯೂಸ್, ಹಾಗೆಯೇ ಹೀಗೆ ಬಿಸ್ಕೆಟ್ಸ್ ಟೈಪ್ಸ್ ಎಲ್ಲ ಇರ್ತದೆ ಇಲ್ಲಿ. ಬಾದಾಮ್ ಡ್ರಿಂಕ್ ಉಂಟು ನೋಡಿ. ರಾಘವೇಂದ್ರ ರಾಗಿ ಮಾಲ್ಟ್ ಕೂಡ ಉಂಟು. ಎಲ್ಲ ಆಯಿಲ್ಸ್ ಎಲ್ಲ ಕೂಡ ಸಿಗುತ್ತೆ ಇಲ್ಲಿ ನೋಡಿ. ನಮ್ಮ ಹೋಳಿಗೆ, ನಾರ್ಮಲ್ ಹೋಳಿಗೆ, ಹಾಗೆಯೇ ಇದು ತೆಂಗಿನಕಾಯಿ ಎಲ್ಲ ಹಾಕಿಟ್ಟ ಹೋಳಿಗೆ. ಹಾಗೆಯೇ ನೋಡಿ ಇದು ಕ್ರಿಸ್ಮಸ್ ನ್ಯೂರಿಯೋ ಕೂಡ ಇಲ್ಲಿ ಉಂಟು ನೋಡಿ. ಹಾಗೆಯೇ ಸಾಟ್ ಮ್ಯಾಂಗೋದ್ದು ನೋಡಿ. ಎಲ್ಲವೂ ಕೂಡ ಉಂಟು. ತುಂಬಾ ಚೆನ್ನಾಗಿರುತ್ತೆ. ಯಾರಿಗಾದರೂ ಬೇಕಾದರೆ ಬಂದು ತಗೊಳ್ಬೋದು ನೋಡಿ. ಸ್ವೀಟ್ಸ್ ಎಲ್ಲ ನೋಡಿ ಫ್ರೆಂಡ್ಸ್. ಇಲ್ಲಿ ಐಡಿಯಲ್ನವ್ರದ್ದೆಲ್ಲ ಗೀ ರೋಸ್ಟ್ ಮಸಾಲ ಕರಿ ಪೇಸ್ಟ್ ಬಂದಿದೆ. ಇದಕ್ಕೆಂತ ಸಾಕಲಿಕ್ಕಿಲ್ಲಂತೆ. ಜಸ್ಟ್ ನೋಡಿ ಇದನ್ನು ಹಾಕೋದು, ಒಂದು ಜಸ್ಟ್ ಕುದಿ ಬರಿಸೋದು. ಚಿಕನಿಗೆ ಆಗ್ತದೆ, ಹಾಗೂ ಪನ್ನೀರಿಗೆ, ನಮ್ಮ ಪ್ರಾನ್ಸಿಗೆಲ್ಲ ಹಾಕಲಿಕ್ಕೆ ಇರ್ತದೆ ನೋಡಿ. ಇದರಲ್ಲಿ ಮಾಡೋದು ಸಹ ಹೇಗೆ ಅಂತ ಹಿಂದಿನಿಂದ ಬರೆದಿದ್ದಾರೆ. ಬ್ಯಾಚುಲರ್ಸ್ನವರಿಗೆಲ್ಲ ತುಂಬಾ ಒಳ್ಳೆಯದಿದು. ಅಂದರೆ ತುಂಬಾ ಈಸಿ ಕೂಡ. ಹಾಗೆಯೇ ಹಪ್ಪಳ ಪೂರಿದ್ದು, ಹಾಗೆಯೇ ರಸಮ್ ಪೌಡರ್ ನೋಡಿ. ಇದು ಕೂಡ ಪೇಸ್ಟ್ ರಸಮಿದ್ದು. ಹೀಗೆ ತುಂಬಾ ಉಂಟು. ಬೇರೆ ಕೂಡ ಉಂಟು ನೋಡಿ. ರಸಮ್, ಟೊಮ್ಯಾಟೊ ರಸಮ್ ಪೇಸ್ಟ್ ಎಲ್ಲ ಕೂಡ ಉಂಟು ಇಲ್ಲಿ. ಯಾರಿಗಾದರೂ ಬೇಕಾದರೆ ಬರ್ಬೋದು ನೋಡಿ. ಜಾಕ್ ಫ್ರೂಟ್ ನೋಡಿ, ಪಾಪಡ್ ಅಂದರೆ ಇದು ಹಪ್ಪಳ ನಮ್ಮ ಊರಿದ್ದು. ತುಂಬಾ ಚೆನ್ನಾಗುಂಟು ನೋಡಿ. ನನಗೆ ಇದು ತುಂಬಾ ಇಷ್ಟ ಆಯಿತು. ಅಂದರೆ ರೆಡಿ ಅಲ್ಲ, ಹಾಗೆ ನಮಗೆ ಈಸಿಯಲ್ಲಿ ಮಾಡ್ಬೋದು. ಯಾಕಂತ ಹೇಳಿದರೆ ನಮಗೆ ಸ್ವಲ್ಪ ಚಿಕನ್ ಹೋಟ್ಲಲ್ಲಿ ತೊಗೊಳ್ಳೋದಾದರೆ ತುಂಬಾ ಕಾಸ್ಟ್ಲಿ ಇರುತ್ತೆ. ಇದು ನಮಗೆ ತೊಗೊಂಡು ಬಂದು ನಮಗೆ ಮನೆಯಲ್ಲೇ ಮಾಡ್ಬೋದು. ಹಾಗೆ ತುಂಬಾ ಈಸಿ ಕೂಡ. ಎಂತ ಸಹ ಹಾಕಲಿಕ್ಕಿಲ್ಲ, ಎಲ್ಲ ರೆಡಿ ಉಂಟು. ಖಾಲಿ ಪೇಸ್ಟನ್ನು ಬಿಸಿ ಮಾಡೋದು, ಅದಕ್ಕೆ ಚಿಕನ್, ನಿಮಗೆ ಪನ್ನೀರ್ ಬೇಕಾದರೆ ಪನ್ನೀರ್ ಎಂತ ಸಾಕ್ಬೋದು ನೋಡಿ. ಹಾಗೆಯೇ ನಮ್ಮ ಊರಿದ್ದು ರಸ್ಕ್ ಎಲ್ಲ ಉಂಟು ನೋಡಿ. ತುಂಬಾ ಚೆನ್ನಾಗುಂಟು. ಯಾರಿಗಾದರೂ ಬೇಕಾದರೆ ತಗೊಳ್ಬೋದು. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಈಗ ಸಾಯಂಕಾಲ ಆಯಿತು, ಸಂಜೆ 5 ಗಂಟೆ ಆಯಿತು. ಹಾಗೆ ಈಗಷ್ಟೇ ಬಂದು ಮುಟ್ಟಿದ್ದೆವು.
ಬೆಳಿಗ್ಗೆ ಚರ್ಚಿಗೆಲ್ಲ ಹೋಗಿ ಸೆಂಟ್ ಮ್ಯಾರೀಸಿಗೆ ಹೋಗಿ ಸ್ವಲ್ಪ ವೀಡಿಯೋಸನ್ನು ತೆಗೆದಿದ್ದೇನೆ. ಕೆಲವು ಸ್ವಲ್ಪನೇ ಸ್ವಲ್ಪ, ಅಂದರೆ ತುಂಬ ಜನ ಇರ್ತಾರೆ ಅಲ್ಲಿ, ಹಾಗೆ ತೆಗಿಲಿಕ್ಕೆ ಆಗೋದಿಲ್ಲ. ಚರ್ಚಿನ ಒಳಗೆಲ್ಲ ತೆಗಿಲಿಕ್ಕೆ ಆಗಲಿಲ್ಲ, ಹಾಗೆ ಹೊರಗಿದ್ದು ಸ್ವಲ್ಪ ತೆಗೆದಿದ್ದೇನೆ ವೀಡಿಯೋಸನ್ನು. ಹಾಗೆಯೇ ಫಿಶ್ ಮಾರ್ಕೆಟಿಗೆ ಕೂಡ ಹೋಗಿದ್ದೆವು. ಹಾಗೆ ಹಿಂದೆ ಬರುವಾಗ ಸ್ವಲ್ಪ ನನಗೆ ಮೆಣಸೆಲ್ಲ ಬೇಕಿತ್ತು, ಬ್ಯಾಡಗಿ ಮೆಣಸೆಲ್ಲ. ಹಾಗೆ ಪ್ರಿನ್ಸಿಗೆ ಹೋದೆವು. ಹಾಗೆ ಪ್ರಿನ್ಸಿಂದ ಏನೆಲ್ಲ ತೊಗೊಂಡು ಬಂದಿದ್ದೇನೆ ತೋರಿಸ್ತೇನೆ ನೋಡಿ. ಈ ಬ್ಯಾಡಗಿ ಮೆಣಸು ಉಂಟಲ್ಲ, ಅಲ್ಲಿ ಸಿಗುತ್ತೆ, ಅಂದರೆ 200 ಗ್ರಾಮ್ಸ್ ಇದು ಪ್ಯಾಕೆಟ್ ನೋಡಿ. ಹೀಗೆ 200 ಗ್ರಾಮ್ಸ್ ಇದು ಪ್ಯಾಕೆಟ್. ಇವರು ತುಂಬಾ ಒಳ್ಳೆದಿರುತ್ತೆ ಇದು ಬ್ಯಾಡಗಿ ಮೆಣಸು. ನಾನು ಇದಕ್ಕಿಂತ ಮೊದಲು ಕೂಡ ತೊಗೊಂಡು ಬಂದಿದ್ದೇನೆ, ಹಾಗೆ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಇಲ್ಲಿಂದ ಒಂದು ವೇಳೆ ಊರಲ್ಲಿ ಹೋಗಿ ಬರುವಾಗ ತೊಗೊಂಡು ಬರಲಿಕ್ಕೆ ಆಗೋದಿಲ್ಲ ಕೆಲವೊಮ್ಮೆ. ನಮಗೆ ಸಹ ಹಾಗೆಯೇ 20 kg ತರಲಿಕ್ಕೆ ಇರುವುದಲ್ಲ, ಹಾಗೆ ಒಮ್ಮೊಮ್ಮೆ ಆಗೋದಿಲ್ಲ. ಈ ಸಲ ನಮಗೆ ತರಲಿಕ್ಕೆ ಆಗಲಿಲ್ಲ, ಹಾಗೆ ನಾವು ಬರುವಾಗ ತರಲಿಲ್ಲ. ಹಾಗೆ ನನ್ನ ಹತ್ರ ಖಾಲಿ ಆಗ್ತಾ ಬಂದಿದೆ, ಹಾಗೆ ನಾನು ತೊಗೊಂಡು ಬಂದಿದ್ದೆ. ನಮ್ಮ ಮಂಗಳೂರಿನವರಿಗೆ ಅಂತೂ ಬ್ಯಾಡಗಿ ಮೆಣಸೆಲ್ಲ ಇಲ್ಲದಿದ್ದರೆ ಪಲ್ಯ ಎಲ್ಲ ಮಾಡಲಿಕ್ಕೆ ಕಷ್ಟನೇ. ಹಾಗೆ ನಾನು ಹೇಳ್ತಾ ಇದ್ದೇನೆ, ಇಲ್ಲಿ ಸಿಗುತ್ತೆ ಒಂದು ವೇಳೆ. ಅಂದರೆ ನಮ್ಮ ಊರಿದ್ದು ಹೇಗೆ ಇರ್ತದೆ ನೋಡಿ, ಅದೇ ಸೇಮ್ ಹಾಗೆಯೇ ಉಂಟು. ಹಾಗೆ ಅಲ್ಲಿಂದ ತೊಗೊಂಡು ಬರ್ಬೋದು, ಚೆನ್ನಾಗಿರುತ್ತೆ. ಹಾಗೆಯೇ ನೋಡಿ, ಇದು ಎಂತ ಹೇಳ್ತೇವೆ ನಾವು, ಸಜ್ಜಿಗೆ. ಇದು ಎಂತ ಮೋಟ ಸಜ್ಜಿಗೆ ಅಂತ ಹೇಳ್ತಾರೆ ಇದಕ್ಕೆ. ದಪ್ಪ ಇರುತ್ತೆ ಇದು ರವೆ ಅಲ್ಲ, ಮೋಟ, ತುಂಬ ತೋರೆ ಇರುತ್ತೆ. ಹಾಗೆ ತುಂಬಾ ಒಳ್ಳೆಯದಾಗುತ್ತೆ ಈ ಸಜ್ಜಿಗೆ. ನಮಗೆ ಮಾಡಿದರೆ ಉಂಟಲ್ಲ ತಿನ್ನಲಿಕ್ಕೆಲ್ಲ ತುಂಬಾ ಚೆನ್ನಾಗಾಗುತ್ತೆ ಇದು. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆಲ್ಲ ನಮಗೆ ನಾನು ಒಮ್ಮೊಮ್ಮೆ ಮಾಡ್ತೇನೆ. ಹಾಗೆ ಅದು ಕೂಡ ತೊಗೊಂಡು ಬಂದಿದ್ದೇನೆ, ಅಲ್ಲಿ ಸಿಗುತ್ತೆ. ಹಾಗೆ ಒಂದು ಎಂತ A1 ಅಂತೆ, A1 ಅವರದು ಒಂದು ಪೊಟ್ಯಾಟೊ ಚಿಪ್ಸ್, ಪೊಟ್ಯಾಟೊ ಅಲ್ಲ ಇದು ಬನಾನಾ ಚಿಪ್ಸ್. ಹಾಗೆಯೇ ಇದು ಒಂದು ಪೊಟ್ಯಾಟೊ ಚಿಪ್ಸ್. ಅಂದರೆ ಅಲ್ಲಿರುತ್ತೆ, ನಮಗೆ ಎಷ್ಟು ಗ್ರಾಮ್ಸ್ ಬೇಕಾದರೂ ತೊಗೊಂಡು ಬರ್ಬೋದು. ಇದು ನಾನು ಎಣಿಸ್ತೇನೆ 200 ಗ್ರಾಮ್ಸ್ ಇರಬೇಕು. ಹಾಗೆಯೇ ಸ್ವಲ್ಪ ಮಿಕ್ಸ್ಚರ್, ಹಾಗೆಯೇ ಸ್ವಲ್ಪ ಸ್ವೀಟ್ ತೊಗೊಂಡು ಬಂದೆ. ನನಗೆ ಅಂದರೆ ತುಂಬಾ ಸ್ವೀಟ್ ತಿನ್ನಲಿಕ್ಕೆ ಇಲ್ಲ, ನಾನು ಡಯಾಬಿಟಿಕ್ ಪೇಷಂಟ್. ಹಾಗೆ ನನ್ನ ಹಸ್ಬೆಂಡ್ ಬಿಡೋದಿಲ್ಲ ತಿನ್ನಲಿಕ್ಕೆ ಜಾಸ್ತಿ. ನೋಡಿ 2 ಲಡ್ಡು, ತುಂಬಾ ಆಸೆ ಆಗ್ತದೆ ಸ್ವೀಟ್ ನೋಡುವಾಗ. ಹಾಗೆ 2 ಎಂತ ಅದು ಸಾಟ್ ಅಂತ ಹೇಳ್ತೇವೆ ನೋಡಿ, ಹಾಗೆ ಅದನ್ನು ತೊಗೊಂಡು ಬಂದಿದ್ದೇನೆ. ಹಾಗೆಯೇ ಸ್ವಲ್ಪ ಒಂದು 4 ಮಾಲ್ಪುರಿ, ಹಾಗೂ ಸ್ವಲ್ಪ 4 ಇದು ಎಂತ ಜಿಲೇಬಿ. ಹಾಗೆ ಸ್ವಲ್ಪನೇ ತೊಗೊಂಡು ಬಂದೆವು. ಹಾಗೆ ಕೆಲವೊಮ್ಮೆ ತಿನ್ನಲಿಕ್ಕೆ ಸ್ವಲ್ಪ ಆಸೆ ಆಗುತ್ತಲ್ಲ, ಎಷ್ಟಂತ ಹೇಳಿದರೂ ಸ್ವೀಟ್ ಅಂತ ಹೇಳಿದರೆ ನನಗೆ ತುಂಬಾ ಇಷ್ಟ. ಹಾಗೆ ಅದಕ್ಕೆ ತೊಗೊಂಡು ಬಂದೆ. ನೋಡುವ, ಮಂಗಳೂರಿದ್ದು ಸ್ವೀಟು ಒಮ್ಮೊಮ್ಮೆ ತಿನ್ನುವಂತಾಗುತ್ತೆ. ಹಾಗೆ ಅಲ್ಲೆಲ್ಲ ಸ್ವೀಟ್ಸ್ ನಿಮಗೆ ಎಂತ ಬೇಕು ನೋಡಿ ಅದೆಲ್ಲ ಉಂಟು, ಮಂಗಳೂರಿದ್ದು ಎಲ್ಲ ಐಟಮ್ಸ್ ಸಿಗುತ್ತೆ. ಹಾಗೆ ಇದು ಎಂತ ಕೊತ್ತಂಬರಿ, ಹುರಿದಿಟ್ಟ ಕೊತ್ತಂಬರಿ ಕೂಡ ಉಂಟಂತ ಅಲ್ಲಿ. ಅದು ನಾನು ಕೇಳಿಲ್ಲ ಅವರ ಹತ್ರ, ನಾನು ನೋಡಿದೆ ಅಲ್ಲಿ ಕೊತ್ತಂಬರಿ, ಜೀರಿಗೆ, ನಮ್ಮದು ಎಲ್ಲ ಟೈಪಿದ್ದು ಪಿಕ್ಕಲ್ಸ್ ಎಲ್ಲ ಇರ್ತದೆ, ತುಂಬಾ ಚೆನ್ನಾಗಿರುತ್ತೆ. ಮಿಕ್ಸ್ಡ್ ಇದು ವೆಜಿಟೇಬಲ್ ಪಿಕ್ಕಲ್ ನಾನು ತಿಂದಿದ್ದೇನೆ ಅಲ್ಲಿದ್ದು, ಚೆನ್ನಾಗುಂಟು. ಹಾಗೆಯೇ ಇದು ಎಂತ ಮ್ಯಾಂಗೋ ಪಿಕ್ಕಲ್ ಕೂಡ ತಿಂದಿದ್ದೇನೆ, ಅದು ಸಹ ಒಳ್ಳೆದಿತ್ತು. ನನಗೆ ಇಡೀ ಮ್ಯಾಂಗೋ ಅದು ಮಿಡಿದ್ದಿರ್ತದೆ ನೋಡಿ, ಅದು ತುಂಬಾ ಇಷ್ಟ ಆಗುತ್ತೆ ಅಲ್ಲಿದ್ದು. ಹಾಗೆ ಯಾರಿಗಾದರೂ ಬೇಕಾದರೆ ತೊಗೊಳ್ಬೋದು, ಒಳ್ಳೆದುಂಟು ಅವರ ಹತ್ರ. ಹಾಗೆ ಮತ್ತು ಕೋಕಮ್ ಜ್ಯೂಸ್ ಎಲ್ಲವೂ ಕೂಡ ಉಂಟು. ಕಾಫಿ ಪೌಡರ್ ಇರುತ್ತೆ, ನಮ್ಮದು ಲಕ್ಷ್ಮಿ ಕಾಫಿ ಪೌಡರ್ ಉಂಟಲ್ಲ, ಆ ಥರನೇ ಕಾಫಿ ಪೌಡರ್ ಎಲ್ಲ ಸಿಗುತ್ತೆ ಅಲ್ಲಿ. ಹಾಗೆಯೇ ಮೀನು ಕೂಡ ತೊಗೊಂಡು ಬಂದೆವು, ಮೀನು ಕೂಡ ತೋರಿಸ್ತೇನೆ ನಾನು, ನಾವು ಯಾವುದೆಲ್ಲ ತೊಗೊಂಡು ಬಂದಿದ್ದೇವೆ ಅಂತ. ಓಕೆ ನೋಡಿ ಫ್ರೆಂಡ್ಸ್, ನಾನು ಚೆನ್ನಾಗಿ ತೊಳ್ಕೊಂಡು ಒಂದು 3-4 ಸಲ ನೋಡಿ ಟರ್ಮರಿಕ್ ಪೌಡರ್ ನೀರಲ್ಲಿ ಹಾಕಿ ಅದನ್ನು ಇಟ್ಟಿದ್ದೇನೆ. ನಿಮಗೆ ಗೊತ್ತಿದ್ದ ಪ್ರಕಾರ ನಾನು ಯಾವತ್ತು ಫಿಶ್ ಮಾಡುವಾಗ ನಾನು ಟರ್ಮರಿಕ್ ಪೌಡರಲ್ಲಿ ಅಂದರೆ ಹೀಗೇ ಮುಳುಗಿಸಿ ಇಡೋದು. ಯಾಕಂತ ಹೇಳಿದರೆ ಎಂತಾದರೂ ಸ್ಮೆಲ್ ಇದ್ದರೆ, ಫಿಶಲ್ಲೆಲ್ಲ ಸ್ವಲ್ಪ ಸ್ಮೆಲ್ಲೇ ಜಾಸ್ತಿ ಅಲ್ಲ, ಹಾಗೆ ನಾನು ಎಂತಾದರೂ ಇದ್ದರೆ ಹೋಗಲಿ ಅಂತ. ಹಾಗೆಯೇ ಈಚೆಯಿಂದ ಇನ್ನೊಂದು ಪಾತ್ರೆಯಲ್ಲಿ ನೋಡಿ ನಮ್ಮ ಅಂಜಲ್ ಮೀನು ಕೂಡ ಹೀಗೇ ಫಿಶ್ ಫ್ರೈ ಮಾಡಲಿಕ್ಕೆ, ಹಾಗೆಯೇ ಕರಿ ಮಾಡಲಿಕ್ಕೆ ಅಂತ ಇಟ್ಟಿದ್ದೇನೆ ನೋಡಿ, ಕಾಣ್ತಾ ಇರ್ಬೋದು ನಿಮಗೆ. ಇನ್ನು ಶುರು ಮಾಡುವ. ಇದಕ್ಕೆಲ್ಲ ಎಂತೆಲ್ಲ ಮಸಾಲ ಬೇಕಂತ ಬೇರೆ ಬೇರೆ ತೆಗಿಬೇಕು.
ಹಾಗೆ ಇನ್ನು ಮಸಾಲೆ ಎಲ್ಲ ತೆಗೆಯುವ. ನೋಡಿ ಫ್ರೆಂಡ್ಸ್, ನಾನೊಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೇನೆ. ಇದಕ್ಕೆ ಒಂದು 9 ಬ್ಯಾಡಗಿ ಮೆಣಸನ್ನು ತೊಗೊಂಡಿದ್ದೇನೆ. ಇವತ್ತದು ಪ್ರಿನ್ಸಿಂದ ತೊಗೊಂಡು ಬಂದಲ್ಲ ಅದನ್ನು. ಇದು ಫಿಶ್ ಫ್ರೈ ಮಾಡಲಿಕ್ಕೆ. ಹಾಗೆಯೇ ಒಂದು ಅರ್ಧ ಸ್ಪೂನ್ನಷ್ಟು ಕೊರಿಯಾಂಡರ್ ಸೀಡ್ಸ್, ಸ್ವಲ್ಪ ಒಂದು 1/4 ಸ್ಪೂನಷ್ಟು ಓಂಕಾಳು, ಹಾಗೂ 1 ಸ್ಪೂನಷ್ಟು ಜೀರಿಗೆ, ಹಾಗೂ ಸ್ವಲ್ಪ ಒಂದು 10-12 ಕರಿಮೆಣಸನ್ನು ಎಂತ ಹೇಳ್ತಾರೆ, ಕಾಳು ಮೆಣಸು ಅಂತ ಹೇಳ್ತಾರೆ ನೋಡಿ, ಅದನ್ನೆಲ್ಲ ತೊಗೊಂಡಿದ್ದೇನೆ. ಎಲ್ಲವನ್ನು ಒಟ್ಟಿಗೆ ಹಾಕುವ. ಹಾಗೆಯೇ ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್ ಒಂದು ಅರ್ಧ ಸ್ಪೂನ್ನಷ್ಟು ಹಾಕುವ. ಹಾಗೆಯೇ ನಾನೊಂದು 10 ಎಸಳಿನಷ್ಟು ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಟಿದ್ದೇನೆ. ಹಾಗೆಯೇ 1-1.5 ಇಂಚಷ್ಟು ಜಿಂಜರ್ ಕೂಡ ಕಟ್ ಮಾಡಿ ಇಟ್ಟಿದ್ದೇನೆ. ಎಲ್ಲವನ್ನು ಒಟ್ಟಿಗೆ ಹಾಕುವ. ಹಾಗೆಯೇ ನಾನೊಂದು ಅರ್ಧ ಲೆಮನ್ ಇದ್ದು ಜ್ಯೂಸ್ ಮಾಡಿ ಇಟ್ಟಿದ್ದೇನೆ, ಅದನ್ನು ಕೂಡ ಹಾಕುವ ಇದಕ್ಕೇನೆ. ಹಾಗೆಯೇ ಸ್ವಲ್ಪ ಇದು ಟರ್ಮರಿಕ್ ವಾಟರ್ ಕೂಡ ಹಾಕುವ. ನಾನು ಹೀಗೆ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಇದರಲ್ಲಿ ಎಷ್ಟು ಬೇಕು ನೋಡಿ ಅಷ್ಟನ್ನೇ ಹಾಕಿದ್ರೆ ಆಯಿತು. ನಾನು ಸ್ವಲ್ಪ ಟರ್ಮರಿಕ್ ಹಾಕಿ ಹೀಗೆ ನೀರು ಮಾಡಿ ಇಟ್ಟಿದ್ದೇನೆ, ಅದನ್ನು ಕೂಡ ಹಾಕಿ ಬಿಡುವ ಇದಕ್ಕೆ, ಒಂದು 4-5 ಚಮಚದಷ್ಟು. ಮತ್ತೆ ಹುಳಿ ಬೇಕಾದರೆ ನೋಡಿ ಹಾಕ್ಕೊಳ್ಬೋದು ಮತ್ತೆ ಕೂಡ. ಇದನ್ನು ಸ್ಮೂತ್ ಪೇಸ್ಟ್ ಮಾಡಿ ತೊಗೊಂಡು ಬರ್ತೇನೆ. ಈಗ ನೋಡಿ ಫ್ರೆಂಡ್ಸ್, ಸ್ಮೂತ್ ಪೇಸ್ಟ್ ಮಾಡಿ ತೊಗೊಂಡು ಬಂದೆ. ಈಗ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡುವ ಇದನ್ನು. ನೋಡಿ ಫ್ರೆಂಡ್ಸ್, ನಾನು 6 ಪೀಸನ್ನು ತೊಗೊಂಡಿದ್ದೇನೆ. ನಮಗೆ ಸಾಕು. ಇಷ್ಟು ಪೀಸಿಗೆ ಈ ಮಸಾಲವನ್ನು ತೆಗೆದಿದ್ದೆ. ಇದು ಸುಮಾರು 500 ಗ್ರಾಮ್ನಷ್ಟು ಉಂಟು. ಸ್ವಲ್ಪ ಪೀಸ್ ಕೂಡ ಸ್ವಲ್ಪ ದಪ್ಪನೇ ಉಂಟು, ಅಂದರೆ ನಾವು ಇಲ್ಲಿ ಬಂದು ಕಟ್ ಮಾಡಿದ್ದಲ್ಲ ಅದಕ್ಕೋಸ್ಕರ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕುವ. ನಾನು ಪಿಂಕ್ ಸಾಲ್ಟನ್ನು ಯೂಸ್ ಮಾಡ್ತಾ ಇದ್ದೇನೆ. ಹಾಗೆಯೇ ಇದರ ಮೇಯ್ನ್ ಇಂಗ್ರೀಡಿಯೆಂಟ್ ಅಂತ ಹೇಳಿದರೆ ರೈಸ್ ಪೌಡರ್. ಇದು ನಾನು ವೈಟ್ ರೈಸ್ ಇದ್ದು ಮಾಡಿ ಇಟ್ಟಿದ್ದೇನೆ. ನಾನು ನಿಮಗೆ ಮೊದಲು ಕೂಡ ಹೇಳಿದ್ದೇನೆ, ಇದಕ್ಕಿಂತ ಮೊದಲು ಕೂಡ ನಾನು ಮಾಡಿ ಇಡ್ತೇನಂತ. ಇದನ್ನೊಂದು 2-2.5 ಸ್ಪೂನ್ ಅಷ್ಟು ಹಾಕುವ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಒಟ್ಟಿಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಇನ್ನು ಈ ಪೀಸಸ್ಸಿಗೆ ತಾಗಿಸಿ ಇಟ್ಟರೆ ಆಯಿತು. ಹೀಗೇನೆ ಎಲ್ಲ ಪೀಸಸ್ಸಿಗೆ ಕೂಡ ತಾಗಿಸಿಡುವ. ಎಲ್ಲ ಪೀಸಸ್ಸಿಗೆ ತಾಗಿಸಿದ್ದೆ ಫ್ರೆಂಡ್ಸ್. ಇನ್ನು ಸ್ವಲ್ಪ ಹೊತ್ತು ನಾವು ಫ್ರಿಜ್ಜಲ್ಲಿ ಇಡುವ. ಫ್ರೀಝರಲ್ಲಿ ಅಲ್ಲ, ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು. ಕೆಳಗೆ ಒಂದು ಅರ್ಧ ಗಂಟೆ ಅಷ್ಟು ಇಡುವ, ಮತ್ತೆ ಫ್ರೈ ಮಾಡಿದರೆ ಆಯಿತು. ಓಕೆ ನೋಡಿ ಫ್ರೆಂಡ್ಸ್, ಒಂದು ಫ್ರೈ ಪ್ಯಾನನ್ನು ನಾನು ತೊಗೊಂಡಿದ್ದೇನೆ. ಈಗ ಫಿಶ್ ಫ್ರೈ ಮಾಡುವ ಅಂತ. ಫಿಶ್ ಫ್ರೈಗೆ ನಾನು ನಮ್ಮ ದತ್ತರ್ನವರದ್ದು ತೆಂಗಿನ ಎಣ್ಣೆನ ಹಾಕ್ತಾ ಇದ್ದೇನೆ. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ, ಹಾಗೂ ಸ್ಮೆಲ್ ಕೂಡ ಒಳ್ಳೆ ಬರುತ್ತೆ. ಅದಕ್ಕೋಸ್ಕರ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ. ನೋಡಿ ಫ್ರೆಂಡ್ಸ್, ಎಣ್ಣೆ ಬಿಸಿಯಾಗಿದೆ ಅಂತ ಸ್ವಲ್ಪ ಇದನ್ನು ಹಾಕಿ ನೋಡುವ. ನೋಡಿ ಚೆನ್ನಾಗಿ ಬಿಸಿಯಾಗಿದೆ. ಈಗ ಫಿಶನ್ನು ಹಾಕುವ. ಈ ಫಿಶ್ ಮಸಾಲ ನೀವು ಯಾವ ಫಿಶ್ಗೂ ಕೂಡ ಹಾಕ್ಬೋದು. ನಾನು ಇವತ್ತು ನಮ್ಮ ಮನೆಯಲ್ಲಿ ಅಂಜಲ್ ತಂದದಕ್ಕೆ ಅಂಜಲಿಗೆ ಹಾಕ್ಕೊಂಡದ್ದು ಅಷ್ಟೇ. ಇದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಆಗ ಇದು ಸರಿಯಾಗಿ ಫ್ರೈ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ನಾನು 6 ಪೀಸನ್ನು ತಗೊಂಡೆ. ಈಗಿನ ಓಪನ್ ಆಗಿ ಇಡುವ. ಒಂದು 5-6 ನಿಮಿಷ ಒಂದು ಸೈಡಲ್ಲಿ ಫ್ರೈ ಮಾಡಬೇಕು, ಸ್ಲೋ ಫ್ಲೇಮಲ್ಲಿ. ಓಕೆ, ಈಗ ನೋಡಿ ಫ್ರೆಂಡ್ಸ್, ಸುಮಾರು 5 ನಿಮಿಷ ಆಗಿದೆ. ಈಗ ಅಪೋಸಿಟ್ಗೆ ಹಾಕುವ, ಉಲ್ಟಾ ಹಾಕುವ. ನೋಡಿ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ನೋಡಿ ಹೀಗೆ ಆಗಬೇಕು.
ನೋಡಿ. ಈಗ ಎಲ್ಲ ಫಿಶನ್ನು ಉಲ್ಟಾಕಿ ಇನ್ನೊಂದು 5 ಮಿನಿಟ್ಸ್ ಹೀಗೆ ಇಡಬೇಕು. ಈಗ ನೋಡುವ ಫ್ರೆಂಡ್ಸ್, ಇನ್ನೊಂದು ಸೈಡ್ ಕೂಡ ಫ್ರೈ ಆಗಿದೆ ಅಂತ ನೋಡಿ. ಇಷ್ಟು ಫ್ರೈ ಆದರೆ ಸಾಕು. ಇನ್ನು ಇದನ್ನು ತೆಗೆಯುವ. ನಾನು ನೋಡಿ ಒಂದು ಪ್ಲೇಟಿಗೆ ಹೀಗೆ ಟಿಶ್ಯೂ ಪೇಪರನ್ನು ಹಾಕಿಟ್ಟಿದ್ದೇನೆ. ಯಾಕಂತ ಹೇಳಿದರೆ ಇದರದ್ದು ಎಣ್ಣೆ ಎಲ್ಲ ಇರ್ತದಲ್ಲ ಫ್ರೆಂಡ್ಸ್, ಅದು ಸ್ವಲ್ಪ ಇದಕ್ಕೆ ತಾಗಲಿ ಅಂತ. ಎಲ್ಲ ಫಿಶನ್ನು ತೆಗೆಯುವ. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ಫಿಶನ್ನು ತೆಗೆದೆ. ಈಗ ಇದರಲ್ಲಿರಲಿ. ಈಗ ಎಣ್ಣೆ ಇದರಲ್ಲಿ ಉಂಟಲ್ಲ, ಇದಕ್ಕೆ ಬೇಕಾದರೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ಅಂದರೆ ನಮಗೆ ಈಗ ಮಸಾಲವನ್ನು ಚೆನ್ನಾಗಿ ಫ್ರೈ ಮಾಡಲಿಕ್ಕೆ ಉಂಟು. ಈಗ ಇರುವುದೇ ಲಾಸ್ಟಿಗೆ ಇದೇ ಸ್ಟೆಪ್ಪು. ಮಸಾಲವನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆಯನ್ನು ಹಾಕುವ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಈಗ ನೋಡಿ ಫ್ರೆಂಡ್ಸ್, ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಬಂತು. ಈಗ ಮಸಾಲವನ್ನು ಇದಕ್ಕೆ ಹಾಕಿ ಬಿಡುವ. ಈಗ ಈ ಮಸಾಲವನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಈ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಬರಬೇಕು. ಇದುವೇ ಇದರದ್ದು ಮೇನ್ ಸ್ಟೆಪ್ಸ್. ಚೆನ್ನಾಗಿ ಫ್ರೈ ಆಗಬೇಕು ಈ ಎಣ್ಣೆಯಲ್ಲಿ. ಸ್ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಮಸಾಲ. ಆವಾಗನೇ ಇದಕ್ಕೆ ಟೇಸ್ಟ್ ಬರೋದು. ನಮ್ಮ ಮಂಗಳೂರಿನಲ್ಲಿ ನಾರಾಯಣ ಹೋಟೆಲ್ ಅಂತ ಉಂಟು, ಗೊತ್ತುಂಟಲ್ಲ, ಇರ್ಬೋದು ನಿಮಗೆ. ಆ ಹೋಟ್ಲಲ್ಲಿ ಸಿಗ್ತದಲ್ಲ, ಮೀನಿನ ಒಟ್ಟಿಗೆ ಒಂದು ಪೌಡರ್ ಥರ, ಆ ಪೌಡರ್ ಮಾಡೋದು ಹೀಗೇನೆ. ಸೊ ನಾವು ಮನೆಯಲ್ಲೇ ಮಾಡಿದರೆ ಉಂಟಲ್ಲ, ಇದರಷ್ಟು ರುಚಿ, ಅದಕ್ಕಿಂತ ತುಂಬಾ ರುಚಿಯಾಗುತ್ತೆ. ನಾನು ಮಾಡಿ ಟ್ರೈ ಮಾಡಿ ನೋಡಿ ನಿಮಗೆ ಹೇಳಿ ಕೊಡ್ತಾ ಇದ್ದೇನೆ. ಇದು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಹೀಗೇನೆ ಮಾಡ್ಕೊಳ್ಳಿ. ನೋಡಿ, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಉಂಟು. ಇದು ಚೆನ್ನಾಗಿ ಹುಡಿ ಹುಡಿಯಾಗಿ ಬರಬೇಕು. ಅಷ್ಟರವರೆಗೆ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ತುಂಬ ಹೊತ್ತು ಇದು ಫ್ರೈ ಮಾಡಬೇಕಾಗ್ತದೆ. ಸ್ವಲ್ಪ ಹೊತ್ತು ತಾಗುತ್ತೆ. ಅಂದರೆ ಸ್ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಹೀಗೇನೆ. ನೋಡಿ, ನಮ್ಮ ಮಂಗಳೂರಿನವರಿಗಂತೂ ಎಲ್ಲರಿಗೆ ನಾರಾಯಣ ಹೋಟ್ಲಲ್ಲಿ ಊಟ ಮಾಡುವವರಿಗೆ ಗೊತ್ತಿರ್ಬೋದು. ಆ ಫಿಶ್ಶಿನೊಟ್ಟಿಗೆ ಒಂದು ಪೌಡರ್ ಸಿಗುತ್ತೆ ಅಲ್ಲ, ಆ ಪೌಡರ್ ಹೀಗೇನೆ ಮಾಡೋದು. ನೋಡಿ, ಕಾಣ್ತಾ ಇರ್ಬೋದು ನಿಮಗೆ. ನೋಡಿ, ಪೌಡರ್ ರೆಡಿ ಆಯಿತು. ನೋಡಿ, ಹುಡಿ ಹುಡಿಯಾಗಿ ಸಿಗುತ್ತೆ ಅಲ್ಲ, ಹಾಗೂ ಅಷ್ಟೇ ಟೇಸ್ಟ್ ಇರುತ್ತೆ. ಅದಕ್ಕಿಂತಲೂ ಇದು ತುಂಬಾ ಇಷ್ಟವಾಗುತ್ತೆ ನಿಮಗೆ, ನೀವು ಮನೆಯಲ್ಲೇ ಮಾಡಿದರೆ. ಯಾಕೆಂತ ಹೇಳಿದರೆ ಮನೆಯಲ್ಲಿ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ. ನೋಡಿ, ಹುಡಿ ಕೂಡ ಫಿಶ್ಶಿನೊಟ್ಟಿಗೆ ರೆಡಿ ಆಯಿತು. ನೋಡಿ, ಫಿಶ್ ಹಾಗೂ ಫಿಶ್ಶಿನೊಟ್ಟಿಗೆ ಹುಡಿ ಹಾಕಿ ತಿಂದರೆ ಉಂಟಲ್ಲ, ಹೀಗೇನೆ ಹಾಕಿ ಕೊಡ್ತಾರಲ್ಲಿ. ಹೀಗೆ ಹಾಕಿ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾವಿನ್ನು ಊಟ ಮಾಡುವಾಗ ತಗೊಳ್ತೇವೆ ಹೇಗೆ ಆಗಿದೆ ಅಂತ ನೋಡಿಕೊಂಡು. ತುಂಬಾ ಚೆನ್ನಾಗಾಗುತ್ತೆ. ನಾನು ಇದಕ್ಕಿಂತ ಮೊದಲು ಕೂಡ ಹೀಗೇನೆ ಮಾಡ್ಕೊಂಡಿದ್ದೇನೆ, ಹಾಗೆ ನನಗೆ ಗೊತ್ತುಂಟು. ನೀವು ಕೂಡ ಹೀಗೇನೆ ಮಾಡಿ ನೋಡಿ, ಸರಿಯಾಗಿ ಬಂದಿದೆ. ನೋಡಿ, ಹೀಗೆ ಸ್ಲೋ ಫ್ಲೇಮಲ್ಲೇ ಹುರಿಬೇಕು ಇದನ್ನು. ನೋಡಿ, ಹುಡಿ ಕೂಡ ರೆಡಿ ಆಯಿತು. ಹೋಟ್ಲಿಗೆ ಹೋಗಬೇಕಾದ ಅವಶ್ಯಕತೆಯೇ ಇಲ್ಲ. ನೋಡಿ, ನಮ್ಮ ಫಿಶ್ ಮತ್ತು ಫಿಶ್ ಫ್ರೈ ಹುಡಿ ರೆಡಿಯಾಗಿದೆ. ಇನ್ನು ಊಟ ಮಾಡಲಿಕ್ಕೆ ಒಂದು ಬಾಕಿ ಉಂಟು ಅಷ್ಟೇ. ಓಕೆ, ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನನಗೊಂದು ಲೈಕ್ ಕೊಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಟ್ಟಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಫ್ರೆಂಡ್ಸ್, ಈಗ ನಾವು ಕ್ರ್ಯಾಬ್ ಮಾಡುವ. ಕ್ರ್ಯಾಬಿಗೆ ನಾನು ಒಂದು ಏನೆಲ್ಲ ಮಸಾಲ ಹಾಕೋದಂತ ನೋಡುವ. ಒಂದು ಫ್ರೈ ಪ್ಯಾನ್ ಇಟ್ಟೆ, ಹಾಗೆ ಒಲೆಯನ್ನು ಹೊತ್ತಿಸಿದ್ದೇನೆ. ಈಗ ಸ್ವಲ್ಪ ಎಣ್ಣೆಯನ್ನು ಹಾಕುವ. ನಾನು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ, ನೀವು ಯಾವ ಸಹ ಎಣ್ಣೆ ಕೂಡ ಹಾಕ್ಬೋದು. ಸ್ವಲ್ಪ ಬಿಸಿ ಆಗಲಿ ಎಣ್ಣೆ. ಎಣ್ಣೆ ಬಿಸಿ ಆಯಿತು. ನಾನು 2 ಲವಂಗ, ಒಂದು 5 ರಿಂದ 6 ಕಾಳುಮೆಣಸು, ಹಾಗೂ 1 ಸ್ಪೂನ್ ಬಡಿಶೆಪ್ಪು, ಅರ್ಧ ಸ್ಪೂನು ಜೀರಾ, ಹಾಗೂ 1 ಏಲಕ್ಕಿಯನ್ನು ತಗೊಂಡಿದ್ದೇನೆ. ಎಲ್ಲವನ್ನು ಒಟ್ಟಿಗೆ ಹಾಕುವ, ಹಾಗೂ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು.
ನೋಡಿ ಇದು ಕಲರ್ ಚೇಂಜ್ ಆಗ್ತಾ ಬರುವಾಗ 1 ಇಂಚಿನಷ್ಟು ಜಿಂಜರನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ಹಾಗೆಯೇ ಒಂದು 4 ಎಸಳು ಬೆಳ್ಳುಳ್ಳಿ ಕೂಡ ಕಟ್ ಮಾಡಿ ಇಟ್ಟಿದ್ದೇನೆ. ಎಲ್ಲವನ್ನು ಹಾಕುವ. ಹಾಗೆಯೇ ಒಂದು ದೊಡ್ಡ ಆನಿಯನ್ ಅನ್ನು ಕೂಡ ಕಟ್ ಮಾಡಿ ಇಟ್ಟಿದ್ದೇನೆ. ಇದನ್ನು ಕೂಡ ಹಾಕಿ ಬಿಡುವ. ಇದು ಸ್ವಲ್ಪ ಬ್ರೌನ್ ಆಗೋ ತನಕ, ಅಂದರೆ ಸ್ವಲ್ಪ ಮೆದು ಆಗಬೇಕು ಈ ಆನಿಯನ್. ಅಷ್ಟರವರೆಗೆ ಸ್ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರಬೇಕಿದು. ಅಷ್ಟರವರೆಗೆ ಫ್ರೈ ಮಾಡುವ. ಈಗ ನೋಡಿ ಫ್ರೆಂಡ್ಸ್, ಸ್ವಲ್ಪ ಕೆಂಪಾಗ್ತಾ ಬಂತು. ಈಗ ಒಂದು 2 ಬ್ಯಾಡಗಿ ಮೆಣಸನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದು ಕೂಡ ಇದರೊಟ್ಟಿಗೆ ಚೆನ್ನಾಗಿ ಫ್ರೈ ಮಾಡುವ. ಇಷ್ಟು ಕೆಂಪಾದರೆ ಸಾಕು ಫ್ರೆಂಡ್ಸ್. ಈಗ 2 ಟೊಮೆಟೊವನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ಇದನ್ನು ಕೂಡ ಇದಕ್ಕೆ ಹಾಕುವ. ಹಾಗೂ ಇದು ಸ್ಮೂತ್ ಆಗುವ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ನೋಡಿ ಫ್ರೆಂಡ್ಸ್, ನೋಡಿ ಚೆನ್ನಾಗಿ ಸ್ಮೂತ್ ಆಗ್ತಾ ಬಂತು. ಇನ್ನು ಇಷ್ಟಾದರೆ ಸಾಕು. ಇಷ್ಟಾದಮೇಲೆ ಫ್ಲೇಮನ್ನು ಆಫ್ ಮಾಡಿ ಮುಚ್ಚಿಡುವ. ಸ್ವಲ್ಪ ಇದು ಬಿಸಿ ಆಗಲಿ. ಹಾಗೂ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ತಗೊಂಡು ಬರ್ತೇನೆ. ಸ್ಮೂತ್ ಪೇಸ್ಟ್ ಮಾಡಬೇಕು ಇದನ್ನು. ನೋಡಿ ಫ್ರೆಂಡ್ಸ್, ಒಂದು ಪಾತ್ರೆಯನ್ನು ತಗೊಂಡೆ. ಇದಕ್ಕೆ ನಾನು ನೋಡಿ ಜಂಜಿಲಿ ಅಥವಾ ಸೇಸಿಮೆ ಆಯಿಲ್ ಅಂತ ಹೇಳ್ತಾರೆ, ಸಾಸಿವೆ ಎಣ್ಣೆದು, ಇದನ್ನು ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿ ಆಯಿತು. ಈಗ ನಾನು ಒಂದು ದೊಡ್ಡ ಆನಿಯನ್ ಅನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ಇದನ್ನು ಕೂಡ ಹಾಕಿಬಿಡುವ. ಚೆನ್ನಾಗಿ ಫ್ರೈ ಮಾಡುವ. ನೋಡಿ ಫ್ರೆಂಡ್ಸ್, ಈಗ ಆನಿಯನ್ ಕೆಂಪಾಗ್ತಾ ಬಂತು. ಈಗ ಒಂದು ಟೊಮೆಟೊವನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ಅದನ್ನು ಕೂಡ ಹಾಕಿಬಿಡುವ. ಈ ಟೊಮೆಟೊ ಸ್ಮೂತ್ ಆಗುವ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಉಪ್ಪನ್ನು ಹಾಕುವ. ಈ ಉಪ್ಪು ಹಾಕಿದರೆ ಬೇಗನೆ ಸ್ಮೂತ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಸ್ಮೂತ್ ಆಗ್ತಾ ಬಂತು. ಈ ಟೈಮಲ್ಲಿ ನಾನು 2 ಸ್ಪೂನಲ್ಲಿ ಇದರಲ್ಲಿ ಕೊರಿಯಾಂಡರ್ ಪೌಡರ್, ಇದು ಗರಂ ಮಸಾಲ ಪೌಡರ್, ಹಾಗೂ 1 ಸ್ಪೂನ್ ಗರಂ ಮಸಾಲ 1/2 ಟೀ ಸ್ಪೂನ್, ಹಾಗೂ ಇದರಲ್ಲಿ 1/2 ಟೀ ಸ್ಪೂನ್ ಇದರಲ್ಲಿ ಪೆಪ್ಪರ್ ಪೌಡರ್, ಹಾಗೂ ಅರ್ಧ ಸ್ಪೂನು ಟರ್ಮರಿಕ್ ಪೌಡರ್, 1 ಸ್ಪೂನು ಚಿಲ್ಲಿ ಪೌಡರ್ ಎಲ್ಲವನ್ನು ತಗೊಂಡಿದ್ದೇನೆ. ಎಲ್ಲವನ್ನು ಒಟ್ಟಿಗೆ ಹಾಕುವ. ಈಗ ಇದನ್ನು ಬೇಗನೆ ಸ್ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಫ್ಲೇಮನ್ನು ಸ್ಲೋನೇ ಮಾಡಬೇಕು ಪೌಡರ್ಸ್ ಎಲ್ಲ ಹಾಕುವಾಗ. ಯಾಕಂತೇಳಿದರೆ ಇಲ್ಲಾಂದರೆ ಬೇಗ ಅದು ಕಪ್ಪಾಗುತ್ತೆ. ತುಂಬಾ ಸ್ಲೋ ಫ್ಲೇಮಲ್ಲಿ ಇಡಬೇಕು. ನೋಡಿ ಇಷ್ಟಾದರೆ ಸಾಕು. ಈಗ ಗ್ರೈಂಡ್ ಮಾಡಿದ ಮಸಾಲವನ್ನು ಕೂಡ ಹಾಕಿಬಿಡುವ. ಫ್ಲೇಮನ್ನು ಮಾತ್ರ ಸ್ಲೋವೇ ಇಡಿ, ಇಲ್ಲದಿದ್ದರೆ ಬೇಗ ಕರಂಚಿ ಹೋಗ್ತದೆ. ಅದಕ್ಕೋಸ್ಕರ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಹಾಗೂ ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ನೀರು ಕೂಡ ಹಾಕಿಬಿಡುವ. ನೋಡಿ ನಾನು ಸ್ವಲ್ಪ ತೆಳು ಮಾಡಿದೆ, ತುಂಬ ತೆಳು ಮಾಡಲಿಲ್ಲ, ಸ್ವಲ್ಪ ದಪ್ಪ ಉಂಟು. ಸ್ವಲ್ಪ ನೀರು ಹಾಕ್ಬೋದು. ಅಷ್ಟು ಅಂದರೆ ಎಲ್ಲ ಕ್ರ್ಯಾಪ್ಸ್ ಮುಳುಗಬೇಕು ಅಷ್ಟು ಹಾಕಬೇಕು. ನಾನು ನೋಡಿ 4 ಕ್ರ್ಯಾಪ್ಸನ್ನು ತೊಗೊಂಡಿದ್ದೇನೆ. ಚೆನ್ನಾಗಿ ಟರ್ಮರಿಕ್ ಪೌಡರಲ್ಲಿ ಹಾಕಿಟ್ಟಿದ್ದೆ, ಹಾಗೆ ಎಲ್ಲೋ ಕೂಡ ಕಾಣ್ತಾ ಉಂಟು ನಿಮಗೆ. ಇದನ್ನು ಫಸ್ಟಿಗೆ ಇದಕ್ಕೆ ಒಂದು ಕುದಿ ಬರಿಸುವ. ಕುದಿ ಬಂದ ಮೇಲೆ ಕ್ರ್ಯಾಪ್ಸನ್ನು ಹಾಕಬೇಕು.
ಈಗ ಇದಕ್ಕೆ ಮುಚ್ಚಿಟ್ಟು ಕುದಿ ಬರಿಸುವ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕುವ. ಮುಚ್ಚಿಡುವ ಫ್ರೆಂಡ್ಸ್, ಒಂದು ಕುದಿ ಬರಲಿ. ನೋಡಿ ಫ್ರೆಂಡ್ಸ್, ಈಗ ಚೆನ್ನಾಗಿ ಕುದಿ ಬರ್ತಾ ಉಂಟು. ಈ ಟೈಮಲ್ಲಿ ಕ್ರ್ಯಾಬನ್ನು ಚೆನ್ನಾಗಿ ತೊಳೆದಿಟ್ಟಿದ್ದೇನಲ್ಲ, ಎಲ್ಲ ಕ್ರ್ಯಾಬನ್ನು ಹಾಕಿ ಬಿಡುವ. ನಾನು 4 ಕ್ರ್ಯಾಬನ್ನು ತಗೊಂಡು ಬಂದಿದ್ದೆ, 1 kg. ಎಲ್ಲವನ್ನು ಹಾಕುವ. ನೋಡಿ, ಎಲ್ಲ ಕ್ರ್ಯಾಬನ್ನು ಹಾಕಿದೆ. ಈಗ ಮಿಕ್ಸ್ ಮಾಡುವ. ಕ್ರ್ಯಾಬ್ ಎಲ್ಲ ಮುಳುಗಬೇಕು ಇದರೊಳಗೆ. ಉಪ್ಪನ್ನು ಮಾತ್ರ ನೋಡ್ಕೊಳ್ಳಿ. ಈಗ ನನಗೆ ಉಪ್ಪು ಸ್ವಲ್ಪ ಕಮ್ಮಿ ಅಂತ ನೆನೆಸ್ತಾ ಉಂಟು. ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ. ಯಾಕಂತೇಳಿದರೆ ಕ್ರ್ಯಾಬ್ಗೆ ಎಳ್ಕೊಳ್ಳುವಾಗ ಮತ್ತೆ ಉಪ್ಪು ಇರಲ್ಲ, ಅದಕ್ಕೋಸ್ಕರ. ಇದು ಒಂದು ಮೀಡಿಯಂ ಫ್ಲೇಮಲ್ಲಿ ಒಂದು 7 to 8 minutes ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್. ಓಕೆ, ಚೆನ್ನಾಗಿ ಎಳ್ಕೊಳ್ಳಿ. ಹೀಗೇನೆ ಚೆನ್ನಾಗಿ ಬೇಯಬೇಕು. ಇನ್ನು ಮುಚ್ಚಿಡುವ ಪುನಃ. ಈಗ ನೋಡಿ ಫ್ರೆಂಡ್ಸ್, ಕ್ರ್ಯಾಬನ್ನು ನೋಡುವ ಹೇಗೆ ಆಗಿದೆ ಅಂತ. ಸುಮಾರು ಒಂದು 8 ರಿಂದ 10 ನಿಮಿಷ ಆಯ್ತಿದು. ಚೆನ್ನಾಗಿ ಬೆಂದಿದೆ ನೋಡಿ. ಉಪ್ಪು ಖಾರ ಎಲ್ಲ ಆಗನೆ ನೋಡಿದ್ದೇವಲ್ಲ, ಚೆನ್ನಾಗಿ ತಾಗ್ತಾ ಇರ್ತದೆ ಇದಕ್ಕೆ. ನೋಡಿ, ಸ್ವಲ್ಪ ಹೊತ್ತು ಫ್ಲೇಮನ್ನು ಆಫ್ ಮಾಡಿ ಸ್ವಲ್ಪ ಹೊತ್ತು ಇದರಲ್ಲಿ ಹೀಗೇನೆ ಬಿಡಬೇಕು. ಈಗ ನಾನು ಸ್ವಲ್ಪ ಕೊರಿಯಂಡರ್ ಲೀವ್ಸನ್ನು ಲಾಸ್ಟಿಗೆ ಒಂದು ಹಾಕಿ ಬಿಡುವ ಇದಕ್ಕೆ, ಹಾಗೂ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಡುವ. ಹೀಗೆ ನೀವು ಕೂಡ ಮಾಡಿ ಫ್ರೆಂಡ್ಸ್. ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ. ತುಂಬಾ ಚೆನ್ನಾಗಾಗುತ್ತೆ ಸ್ಪೈಸಿಯಾಗಿ. ಈ ಆಂಧ್ರದವರೆಲ್ಲ ಹೀಗೇನೆ ಮಾಡೋದು, ಅಂದರೆ ಅವರು ತೆಂಗಿನಕಾಯಿ ಎಲ್ಲ ಯೂಸ್ ಮಾಡೋದಿಲ್ಲ, ಹೀಗೇನೆ ವಿತೌಟ್ ತೆಂಗಿನಕಾಯಿ ಮಾಡೋದವರು. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನೀವು ಕೂಡ ಮಾಡಿ ಹಾಗೂ ನೋಡಿ ಹೇಗೆ ಬಂದಿದೆ ಅಂತ. ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ, ಹಾಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಇನ್ನೊಂದು ವಿಡಿಯೋದೊಟ್ಟಿಗೆ ಸಿಗ್ತೇನೆ. ಅಷ್ಟರವರೆಗೆ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.